ನಮಸ್ಕಾರ ವೀಕ್ಷಕರೇ, ಇದು ಇವತ್ತಿನ ಪ್ರಮುಖ ಸುದ್ದಿ. ಕೇರಳದಲ್ಲಿ ನಡೆದ ಒಂದು ಬಸ್ ಪ್ರಯಾಣದ ವೇಳೆ ತೆಗೆದ ವೈರಲ್ ವಿಡಿಯೋ ಒಬ್ಬ ವ್ಯಕ್ತಿಯ ಜೀವನವನ್ನೇ ಮುರಿದು ಹಾಕಿದೆ. ಆ ವ್ಯಕ್ತಿ ಹೆಸರು ದೀಪಕ್ ಎಂದು. ಈ ಪ್ರಕರಣ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಘಟನೆಯ ಹಿನ್ನೆಲೆ ಏನು? ಕೇರಳದ ಕೋಝಿಕೋಡ್ ಜಿಲ್ಲೆಯ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ದೀಪಕ್ ಮೇಲೆ ಮಹಿಳೆಯೊಬ್ಬರು ಅಸಮರ್ಪಕವಾಗಿ ಸ್ಪರ್ಶ ಮಾಡಿದ್ದಾರೆ ಎಂದು ಆರೋಪ ಮಾಡಿದರು. ಅದೇ ಕ್ಷಣವನ್ನು ವಿಡಿಯೋವಾಗಿ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಯಿತು. ಕೆಲವೇ ಗಂಟೆಗಳಲ್ಲಿ ಆ ವಿಡಿಯೋ ಲಕ್ಷಾಂತರ ಜನರಿಗೆ ತಲುಪಿತು. ವಿಡಿಯೋ ವೈರಲ್ ಆದ ನಂತರ ದೀಪಕ್ ಅವರಿಗೆ ಭಾರೀ ಅವಮಾನ, ಸಾರ್ವಜನಿಕ ಟೀಕೆ, ಅಪಮಾನಕಾರಿ ಕಮೆಂಟ್ಗಳು ಬಂದವು. ಅವರ ಕುಟುಂಬದ ಮೇಲೆ ಒತ್ತಡವನ್ನು ಹಾಕಲಾಯಿತು. ಇದರಿಂದ ಅವರ ಉದ್ಯೋಗ ಮತ್ತು ಮಾನಸಿಕ ಸ್ಥಿತಿಯು ಹದಗೆಟ್ಟಿತು. ಸಾಮಾಜಿಕ ಮಾಧ್ಯಮದಲ್ಲಿ ದೀಪಕ್ ಅನ್ನು ದೋಷಿ ಎಂದು ತೀರ್ಮಾನಿಸಲಾಯಿತು. ಈ ಎಲ್ಲ ಒತ್ತಡವನ್ನು ಸಹಿಸದ ದೀಪಕ್ ತನ್ನ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಈ ಸುದ್ದಿ ಕೇವಲ ಕೇರಳ ಮಾತ್ರವಲ್ಲದೆ ದೇಶದಾದ್ಯಂತ ಜನರನ್ನು ಬೆಚ್ಚಿ ಬೀಳಿಸಿದೆ. ದೀಪಕ್ ಕುಟುಂಬ ಹೇಳುತ್ತದೆ, ನಮ್ಮ ಮಗ ಯಾವುದೇ ತಪ್ಪನ್ನು ಮಾಡಿಲ್ಲ, ಸಾಮಾಜಿಕ ಮಾಧ್ಯಮವೇ ಅವನನ್ನು ಕೊಂದಿತು ಎಂದು. ಕುಟುಂಬ ಈಗ ನ್ಯಾಯಕ್ಕಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಮಾಡುತ್ತಿದೆ. ಪೊಲೀಸರು ಈಗ ಈ ಪ್ರಕರಣದಲ್ಲಿ ಆತ್ಮಹತ್ಯೆಗೆ ಪ್ರೇರಣೆ ಆರೋಪದಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ವಿಡಿಯೋ ಅಪ್ಲೋಡ್ ಮಾಡಿದ ಮಹಿಳೆಯ ವಿರುದ್ಧ ತನಿಖೆ ಆರಂಭವಾಗಿದೆ. ಮಾನವ ಹಕ್ಕು ಆಯೋಗವು ಕೂಡ ತನಿಖೆಗೆ ಆದೇಶಿಸಿದೆ. ತನಿಖೆ ಇನ್ನೂ ಕೂಡ ಮುಂದುವರಿದಿದೆ. ಈಗ ಸಮಾಜದ ಮುಂದೆ ಇರುವ ದೊಡ್ಡ ಪ್ರಶ್ನೆ ಏನೆಂದರೆ, ಈ ಪ್ರಕರಣ ಒಂದು ಪ್ರಶ್ನೆ ಕೇಳುತ್ತದೆ. ನ್ಯಾಯಾಲಯ ತೀರ್ಪು ಕೊಡುವ ಮೊದಲು ಒಂದು ಸೋಷಿಯಲ್ ಮೀಡಿಯಾ ನ್ಯಾಯವನ್ನು ನೀಡಬಹುದೇ? ಒಬ್ಬ ವ್ಯಕ್ತಿಯ ಜೀವನ ಒಂದು ವೈರಲ್ ವಿಡಿಯೋದಿಂದ ಮುಗಿಯಬೇಕಿತ್ತೇ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳಬೇಕಾಗಿದೆ. ಈ ಘಟನೆ ನಮಗೆ ಕಲಿಸುವ ಪಾಠ ಒಂದೇ: ವೈರಲ್ ಮಾಡುವ ಮೊದಲು ವಿಚಾರವನ್ನು ಮಾಡಿಕೊಳ್ಳಬೇಕು. ಆರೋಪ ಮಾಡುವ ಮೊದಲು ಸತ್ಯ ಏನೆಂದು ಪರಿಶೀಲಿಸಬೇಕು. ಯಾಕೆಂದರೆ ಒಂದು ತಪ್ಪು ಪೋಸ್ಟ್ನಿಂದಾಗಿ ಒಂದು ಜೀವನವೇ ಅಂತ್ಯವಾಗಬಹುದು. ಇದು ನಮ್ಮ ಚಾನೆಲ್ನ ಸಂಪೂರ್ಣ ಸುದ್ದಿ ವರದಿ. ಸತ್ಯಕ್ಕಾಗಿ ನಾವು ಸದಾ ನಿಮ್ಮೊಂದಿಗೆ ಇದ್ದೇವೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಒತ್ತಿ ಹಾಗೂ ಇಂತಹದೇ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್